ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇಲ್ಲಿ ನೋವಾದಂಥ ವಿಷಯ ಏನು ಅಂದರೆ, ಇಡೀ ನಮ್ಮ ತಾಲೂಕಲ್ಲಿರುವಂಥ ಕಾರ್ಮಿಕರು ಇವತ್ತು ನಮಗೆ ತುಂಬ ಜನ ನಮಗೋಸ್ಕರ ಕಷ್ಟಪಟ್ಟು ರಕ್ತ ಸುರಿದು ನಮ್ಮ ಹಕ್ಕುಗಳನ್ನು ಪಡೆದುಕೊಟ್ಟಂಥ ಅವರಿಗೆ ಒಂದು ದಿನ ನಾವು ಸಮರ್ಪಣೆ ಮಾಡುವಂಥ ದಿನ ಇವತ್ತು. ಆದರೆ ಇಡೀ ತಾಲೂಕಿಗೆ ನಾವು ಎಲ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ, ಹಾಗೆಯೇ ಎಲ್ಲರೂ ಬರಬೇಕು ಅಂತ ಹೇಳಿದ್ವಿ, ಆದರೆ ಯಾರೂ ಬಂದಿಲ್ಲ. ಅದೇ ನಾವು ಯಾವುದಾದ್ರೂ ಒಂದು ಕಿಟ್ಗಳು ಕೊಡ್ತೀವಿ, ಬೇರೆ ಯಾವುದಾದ್ರೂ ಒಂದು ಸೌಲಭ್ಯತೆಗಳು ಕೊಡ್ತೀವಿ ಅಂದರೆ ಮಾತ್ರ ಮುಗಿದು ಬೀಳ್ತಾರೆ ನಮ್ಮ ಕಾರ್ಮಿಕರು. ನಮ್ಮ ಕಾರ್ಮಿಕರು ಯಾವ ಥರ ಅಂದರೆ, ಯಾವ ಮಟ್ಟಕ್ಕೆ ಇವತ್ತಿನ ದಿನ ಇದ್ದಾರೆ ಅಂದರೆ, ನಮಗೆ ಸೌಲಭ್ಯತೆಗಳು ಬೇಕು, ಹಕ್ಕು ಪಡೆಯೋ ಹೋರಾಟಗಳು ಬೇಕಾಗಿಲ್ಲ. ಹೋರಾಟದಿಂದ ಬರುವಂಥದ್ದೇ ನಮ್ಮ ಸೌಲಭ್ಯತೆಗಳು. ಅದು ನಮ್ಮ ಕಾರ್ಮಿಕರಿಗೆ ಅರ್ಥ ಆಗಲ್ಲ. ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಯಾವತ್ತಾದರೂ ಒಂದು ದಿವಸ ಆ ಶಾಲೆಯಲ್ಲಿ ಹೋಗಿ ಆ ಮಕ್ಕಳು ಓದ್ತಾ ಇದ್ದಾರಾ ಇಲ್ಲ, ಏನು ನಡೀತಾ ಇದೆ ತಿಳಿಯಲ್ಲ, ತಿಳ್ಕೊಳ್ಳೋದು ಇಲ್ಲ, ನಮಗೆ ಅದು ಬೇಕಾಗೂ ಇಲ್ಲ. SLCಗೆ ನಾನು ಮೊನ್ನೆ ಕಂಡಂಗೆ SLCಗೆ ಯಾವುದೋ ಒಬ್ಬ ಹುಡುಗ ಎಕ್ಸಾಮ್ಗೆ ಅಟೆಂಡೇ ಆಗಿಲ್ಲ. ತಂದೆ ತಾಯಿ ಕೇಳೇ ಇಲ್ಲ ಅವ್ರನ್ನ. ಅದೇ ಫೈಲ್ ಆಗೋದ್ರೆ ಆವತ್ತು ಒಂದು ಬರ್ರೆ ಎತ್ಕೊಂಡು ಬಾರಿಸ್ತಾರೆ, ನಾವು ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ನಿಮ್ಗೆ ಅರ್ಥ ಆಗತ್ತಾ ಅಂತ ಕೇಳ್ತಾರೆ. ನಿಜ, ನೀವು ಕಷ್ಟಪಡ್ತಿದ್ರ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ಆ SLC ಮಗ ಹೋಗಿದ್ದಾನೆ ಇಲ್ಲ ಎಕ್ಸಾಮ್ಗೆ ತಿಳ್ಕೊಳ್ಳೋದು ಯಾರು ಜವಾಬ್ದಾರಿ? ನಮ್ಮ ಕಾರ್ಮಿಕರದೇ. ತಿಳ್ಕೊಳ್ಳಲ್ಲ. ಯಾಕಂದರೆ ನಾವು ಅದೇ ವಿಷಯನ ಅವ್ರ ತಂದೆ ತಾಯಿ ನಾನು ಕೇಳಿದೆ, ಇಲ್ಲ ಅಣ್ಣ ನಾವು ಬೆಳಗ್ಗೆ ಹೋಗ್ತೀವಿ ಸಂಜೆ ಬರ್ತೀವಿ, ನಾವು ಎಲ್ಲಿ ತಿಳ್ಕೊಳಕ್ಕಾಗುತ್ತೆ? ನೀವು ಬೆಳಗ್ಗೆ ಹೋಗ್ತೀರಾ ಸಂಜೆ ಬರ್ತೀರಾ ನಿಜಾನೇ, ಆದರೆ ಸಂಜೆ ಬಂದಾಗ 5 ನಿಮಿಷ ಆ ಮಗುನ ಕೂತ್ಕೊಂಡು ಏನಪ್ಪ ಏನು ಮಾಡಿದೆ ಇವತ್ತು ಕೇಳಿ, ಆ ಮಗು ಉತ್ತರ ಕೊಡುತ್ತೆ. ಭಯ ಇರುತ್ತೆ ನಾಳೆ ನಮ್ಮ ತಂದೆ ತಾಯಿ ಕೇಳ್ತಾರೆ ಅನ್ನೋದು. ಕೇಳಲ್ಲ. ನಮ್ಮದೇ ಒಂದು ಇದು, ನಮ್ಮದೇ ಚೀಟಿ ಕಟ್ಟಬೇಕು, ಅದು ಕಟ್ಟಬೇಕು. ನಿಜ, ನಮಗೂ 76 ಸಮಸ್ಯೆಗಳಿದ್ದಾವೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಆ ಮಕ್ಕಳನ್ನು ನಾವು ಹಂಗೆ ಜಾಗೃತಿಯಿಂದ ಬೆಳೆಸಬೇಕಾಗಿರೋದು ಕರ್ತವ್ಯನೇ ಒಂದು ಭಾಗ. ನಾವು ಅದನ್ನು ತಗೊಳ್ತಾ ಇಲ್ಲ. ನಮ್ಮ ಕಾರ್ಮಿಕರ ಮಕ್ಕಳು ತುಂಬ ಹಿಂದುಳಿತಾ ಇದ್ದಾರೆ. ನಾವು ಮಾಡೋ ಕೆಲಸಗಳೇ ನಮ್ಮ ಕಾರ್ಮಿಕರ ಮಕ್ಕಳೂ ಸಹ ಮಾಡ್ತಾಯಿದ್ದಾರೆ. 70% ಇವತ್ತು ಕೊಡ್ತೀನಿ ಉದಾಹರಣೆ. ನಾನು 70% ಯಾಕಪ್ಪ ಅಂತ ಕೇಳಿದ್ರೆ ಗೊತ್ತಿಲ್ಲ ಯಾರಿಗೂ. ನಮ್ಮ BO ಸಾಹೇಬ್ರನ್ನ ಮೊನ್ನೆ ಹೋಗಿ ನಾನು ಮಾತಾಡಿದೆ, ನಮಗೆ ತುಂಬ ಉತ್ತಮವಾಗಿ ಹೇಳಿದ್ರು. ನಾನು ಬಂದಿರೋ ಅವಧಿಯಲ್ಲಿ ನಾನು ಇರೋವರೆಗೂ ಕಾರ್ಮಿಕರ ಮಕ್ಕಳಿಗೆ ಅನ್ಯಾಯ ಆಗದಿರೋ ನಾನು ನೋಡ್ಕೊಳ್ತೀನಿ. ಹಾಗೂ ರೈತರ ಮಕ್ಕಳಿಗೂ, ನೀವು ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಕೇಳ್ತಿದ್ದೀರಾ, ರೈತರ ಮಕ್ಕಳಿಗೂ ಬಡ ಮಕ್ಕಳಿಗೂ ಕೂಡ ನಾನು ಅನ್ಯಾಯ ಆಗದಿರ ಮಾಡೋ ಜವಾಬ್ದಾರಿ ನನ್ನದಾಗಿರುತ್ತೆ. ಆ ಜವಾಬ್ದಾರಿ ನಾನು ತಗೊಳ್ತೀನಿ. ಅವ್ರಿಗೆ ನಾನು ಬೆಂಬಲ ಕೊಡ್ತೀನಿ. ಯಾವುದೇ ಮಕ್ಕಳಿಗೆ ತೊಂದರೆ ಆದರೆ ನಾನು ಮಾಡಿಕೊಡ್ತೀನಿ. ನಾನು ಒಂದು 2 ಮಾತಲ್ಲಿ ನಾವು ಅವರು ಹೇಳ್ಕೊಟ್ರು ನನಗೆ. ಹಾಗೂ ಮತ್ತು ಮಕ್ಕಳಿಗೆ ಎಲ್ಲಾದರೂ ತೊಂದರೆ ಆದರೆ ನನ್ನ ಗಮನಕ್ಕೆ ತನ್ನಿ, ನಾನು ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ ಅಂತಲೂ ಅವರು ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಟ್ರು. ಯಾವ ಥರ ನಾವು ನಡ್ಕೋಬೇಕು ಅನ್ನೋ ಉದಾಹರಣೆಯಲ್ಲಿ ಕೂಡ ಹೇಳಿದ್ರು ಅವರು. ತುಂಬ ಧನ್ಯವಾದಗಳು ಸರ್ ತಾವು ಮಾಹಿತಿ ಕೊಟ್ಟಂತಕ್ಕೆ. ಹಾಗೆಯೇ ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ಕೋಬೇಕು ಅನ್ನೋದು ನಮ್ಮ ಸಾರಿ ಇವಾಗ ಕೇಳಿದ್ರು. ಈ ಪ್ರೋಗ್ರಾಮ್ ಅಚ್ಚುಕಟ್ಟಾಗಿದೆ. ಇದರಲ್ಲೇ ಕಾರ್ಡ್ ವಿತರಣೆ ಮಾಡೋದು, ಸೌಲಭ್ಯತೆಗಳು ಕೊಡೋವಂಥದ್ದು ಯಾವ್ಯಾವ ಥರದ್ದು ಮಾಡಿದರೆ ಚೆನ್ನಾಗಿರೋದು, ತುಂಬ ಅಚ್ಚುಕಟ್ಟಾಗಿರ್ತಾಯಿತ್ತು ಅಂತ ಮಾಡಬೇಕಾಗಿತ್ತು. ಆದರೆ ಕೆಲವೊಂದು ಕಾರಣಾಂತರಗಳಿಂದ ನಮ್ಮ ಲೇಬರ್ ಇನ್ಸ್ಪೆಕ್ಟ್ರು ಬರಲಿಲ್ಲ. ಅವ್ರು ಬಂದಿದ್ದರೆ ಮಾಡ್ಬೋದಿತ್ತು. ಈಗಲೂ ನಮ್ಮ ತಾಲೂಕಿಗೆ ಬಂದಿರೋಂಥದ್ದು 2500 ಕಿಟ್ಗಳು ಸ್ಟಾಕ್ ಇದ್ದಾವೆ. ಆ ಸ್ಟಾಕಿನ ನಮ್ಗೆ ಕೊಟ್ಟಿಲ್ಲ. ಕೊಟ್ಟಿದ್ದರೆ ಮಾಡ್ತಿದ್ವಿ. ಮತ್ತು ಕೆಲವೊಂದು ಸೌಲಭ್ಯತೆಗಳು ಸರ್ಕಾರದಿಂದ ಬರೋಂಥ ಬಂದಿಲ್ಲ. ನಮ್ಮ ಇದಕ್ಕೆ ಬಂದಿಲ್ಲ, ನಮ್ಮ ಹತೋಟಿಗೆ ಇನ್ನೂ ಬಂದಿಲ್ಲ. ಆ ಕಚೇರಿಯಲ್ಲೇ ಇದ್ದಾವೆ. ಕಾರ್ಮಿಕರ ಇಲಾಖೆ ಕಚೇರಿಯಲ್ಲೇ ಸ್ಟಾಕ್ ಇಟ್ಕೊಂಡಿದ್ದಾರೆ 1.5 ತಿಂಗಳಿಂದ. ಹಾಗೆಯೇ ಮತ್ತು ಸೌಲಭ್ಯತೆಗಳು ಮದುವೆಗಳದ್ದಾಗ್ಬೋದು, ಇಲ್ಲ ಪೆನ್ಷನ್ ಆಗಿರ್ಬೋದು, ಇವು ಯಾವನ್ನೂ ಇನ್ನೂ ಬಿಡುಗಡೆ ಮಾಡಿಲ್ಲ. ಸುಮಾರು 3 ತಿಂಗಳಿಂದ ಪೆಂಡಿಂಗ್ ಇಕ್ಕಿದ್ದಾರೆ ಸರ್ಕಾರ. ನಾವೂ ಅದ್ರ ಬಗ್ಗೆ ಹೋರಾಟಗಳು ಮಾಡ್ತಾಯಿದ್ದೀವಿ. ಇದೇ ರೀತಿ ಈ ಸಭೆಯಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ತಮ್ಮೆಲ್ಲರಿಗೂ, ನಮ್ಮ ಪತ್ರಕರ್ತರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ಹೇಳ್ತೀನಿ. ಈ ತಿಂಗಳಲ್ಲಿ 20ನೇ ತಾರೀಕು ಇಡೀ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಏನಪ್ಪ ಅಂದರೆ ನಮ್ಮ ಹಕ್ಕುಗಳ ಬಗ್ಗೆ
4 ಕಾಯ್ದೆಗಳನ್ನು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಿಂಪಡಿಬೇಕು ಅನ್ನೋ ಉದ್ದೇಶ ನಮ್ಮದು. ಆ 4 ಕಾಯ್ದೆಗಳು ಹಿಂಪಡಿಬೇಕು, ನಮಗೆ ಅನ್ಯಾಯ ಮಾಡಬಾರ್ದು. ಇವಾಗೆ ನಮ್ಮನ್ನು ಹಿಂದೆ ತುಳಿತಿದ್ದೀರಾ, ಇನ್ನೂ ಹಿಂದೆ ತುಳಿಬೇಡಿ, ನಮ್ಮನ್ನು ನಿನ್ನೆ ತುಳಿದು ನಮ್ಮ ಮಕ್ಕಳ ಭವಿಷ್ಯತ್ತುಗಳು ಹಾಳು ಮಾಡಬೇಡಿ ಅನ್ನೋ ಒಂದು ಉದಾಹರಣೆ ಕೊಟ್ಟು ನಾವು ಈಗ ಹೋರಾಟಕ್ಕೆ ಇಳಿತಾ ಇದ್ದೀವಿ. ಈ ಹೋರಾಟ ಯಶಸ್ವಿ ಮಾಡಬೇಕು. ನಮ್ಮ ಎಲ್ಲ ಕಾರ್ಮಿಕ ವರ್ಗದವರು ಇವತ್ತು ಏನು ಬಂದಿದ್ರು ಇಷ್ಟರಷ್ಟು 4ರಷ್ಟು 20ನೇ ತಾರೀಕು ಬಂದು ದಯವಿಟ್ಟು ಎಲ್ಲ ಕಾರ್ಮಿಕರಿಗೂ ನಿಮ್ಮ ಹಳ್ಳಿಗಳಲ್ಲೂ ಹೇಳಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಕರ್ಕೊಂಡು ಬರಬೇಕು ಅವ್ರನ್ನ 20ನೇ ತಾರೀಕು ಅಂತ ಹೇಳ್ಬಿಟ್ಟು ಮನವರಿಕೆ ಮಾಡ್ಕೊತಾ ಈ 4 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತು ನನ್ನ ಮಾತನ್ನು